ರಷ್ಯನ್ ಲೇಡಿ ಇದ್ದಾರೆ ನಮ್ಮ ಜೊತೆ. ಇವಾಗ 3 ಜನ ಚಂದ್ರತಾಲ್ ಲೇಕ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇದೀವಿ. ನಮ್ಮ ಡ್ರೈವರ್ ಬರ್ತಿದ್ದಾರೆ. ಇವಾಗ ಒಂದು ಪಾಯಿಂಟಲ್ಲಿ ನಮ್ಮದು ವೆಹಿಕಲ್ಸ್ ಎಲ್ಲ ನಿಲ್ಲುತ್ತೆ, ಪಾರ್ಕ್ ಮಾಡ್ತಾರೆ. ಇಲ್ಲಿಂದ ನಾವು 2 ಕಿಲೋಮೀಟರ್ ಟ್ರೆಕ್ ಮಾಡಬೇಕಾಗುತ್ತೆ. ಆ ಲೇಕ್ನ ನೋಡೋಕೆ ಹೋಗ್ಬೇಕಂದ್ರೆ ಚಂದ್ರತಾಲ್ ಲೇಕ್ ಹತ್ರ ಬಂದಿದ್ದೀವಿ ನಾವು. ಇಲ್ಲಿ ತುಂಬಾ ಡಿಫ್ರೆಂಟ್ ಕಲರ್ಸಲ್ಲಿ ಮೌಂಟೇನ್ ಕಾಣಿಸುತ್ತೆ. ಈ ಮೌಂಟೇನ್ಗಳು ತುಂಬ ಕಲರ್ಸ್ನ ಹೊಂದಿವೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಚಂದ್ರತಾಲ್ ಪ್ರೊಟೆಕ್ಟೆಡ್ ಏರಿಯಾ. ಇಲ್ಲಿ ಮೌಂಟೇನ್ಸ್ ನೋಡ್ರಿ ಏನು ಸಕ್ಕದಾಗಿ ಕಾಣಿಸುತ್ತೆ. ಆ ರಷ್ಯನ್ ಲೇಡಿ ಹೇಳಿದ್ನಲ್ಲ, ಅವರು ಈವ್ನಿಂಗ್ ಬಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ತಾಯಿದ್ರು. ಬರ್ತಾರಂತೆ ಪ್ರತಿದಿನ ಈವ್ನಿಂಗ್ ಟೈಮ್ ಇಲ್ಲೇ ಇರ್ತಾರಂತೆ ಅವರು. ಇವಾಗ್ಲೂ ತುಂಬ ಚೆನ್ನಾಗಿ ಕಾಣಿಸ್ತದೆ. ಹೋಲಿ ಸ್ಟೋನ್. ಆಲ್ಮೋಸ್ಟ್ ಬಂದಿದ್ದೀವಿ ನಾವು ಚಂದ್ರತಾಲ್ ಲೇಕ್ಗೆ. ಚಂದ್ರತಾಲ್ ಅಂದರೆ ಚಂದ್ರ ಅಂದರೆ ಮೂನ್, ತಾಲ್ ಅಂದರೆ ಲೇಕ್ ಅಂತ. ಸೊ ಮೂನ್ ಲೇಕ್, ಚಂದ್ರತಾಲ್ ಮೂನ್ ಲೇಕ್ ಅಂತ ಕರೀತಾರೆ. ಅಲ್ಲಿಗೆ ಕರ್ಕೊಂಬಂದಿದ್ದೀನಿ. ಈ ಲೇಕ್ನ ನೋಡಲಿಕ್ಕೆ ಭಾರತದಾದ್ಯಂತ ಬರ್ತಾರೆ. ತುಂಬಾ ಚಳಿ ಇದೆ ಇಲ್ಲಿ. ನಾವು ಒಂದ್ರ ಮೇಲೆ ಒಂದು ಸ್ವೆಟರು, ಒಂದ್ರ ಮೇಲೆ ಒಂದು ಟೋಪಿ, ಗ್ಲೌಸು ಎಲ್ಲ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ತುಂಬಾ ಅಗಾಧವಾದಂತಹ, ನಿಗೂಢವಾದಂತಹ, ಮಿಸ್ಟೀರಿಯಸ್ನ ಹೊಂದಿರುವಂತಹ ಲೇಕ್ ಇದು. ಸರೋವರ ಚಂದ್ರತಾಲ್ ಲೇಕ್. ನೀರೆಷ್ಟು ಕ್ಲಿಯರ್ ಇದೆ ಗೊತ್ತಾ. ಇದು ಓವರ್ಫ್ಲೋ ಆಗಿರೋದು. ಎಲ್ಲ ವಾಪಸ್ ಹೋಗ್ತಾ ಇದ್ದಾರೆ ನೋಡ್ಕೊಂಡು. ತುಂಬ ಜನ ಬರ್ತಾರೆ ಈ ಕೆರೆನ ನೋಡಲಿಕ್ಕೆ. ಜನ ಯಾವುದಾದ್ರೂ ಫೆಸ್ಟಿವಲ್ ಇದ್ರೆ ಈ ಲೇಕ್ ಹತ್ರ ಬಂದ್ಬಿಟ್ಟು ಪ್ರೇ ಮಾಡ್ತಾರಂತೆ, ಪ್ರಾರ್ಥನೆ ಮಾಡ್ತಾರಂತೆ. ರಷ್ಯನ್ ಲೇಡಿ ನಮಗಿದನ್ನು ಹೇಳ್ಕೊಡ್ತಾ ಇದ್ದಾರೆ. ನಮಗೆ ಗೊತ್ತಿಲ್ಲದೆ ಇರೋದೆಲ್ಲ ರಷ್ಯನ್ ಲೇಡಿ ಗೊತ್ತು. ಅವರು ಇಯರ್ಲಿ ಒನ್ಸ್ 1 ಇಯರ್ ತನಕ ಇಂಡಿಯಾಗೆ ಬಂದು ಸ್ಟೇ ಮಾಡಿ ಮತ್ತೆ ಹೋಗಿ ಮತ್ತೆ ವೀಸಾ ತಗೊಂಡು ಮತ್ತೆ 1 ಇಯರ್ ಸ್ಟೇ ಮಾಡ್ತಾರಂತೆ. ಈ ರೀತಿ 4 ವರ್ಷದಿಂದ ಇಂಡಿಯಾನಲ್ಲೇ ಇದ್ದಾರಂತೆ ಅವರು. ಗ್ರೇಟ್ ಅಲ್ಲ. ಈ ಸರೋವರ ಇರೋವಂಥ ಜಾಗನೂ ಅದ್ಭುತವಾಗಿದೆ. ಹಾಗೆ ಈ ಮಿಸ್ಟೀರಿಯಸ್ ಲೇಕ್ನ ನಾವಿವತ್ತು ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಂದಿದ್ದೀವಿ. ಬನ್ನಿ ನಿಮಗೂ ಕೊಡ್ತೀನಿ ಈ ಇನ್ಫಾರ್ಮೇಷನ್ನ. ಈ ಲೇಕ್ ಬಗ್ಗೆ ತುಂಬಾ ನಿಗೂಢವಾದಂತಹ ಸ್ಟೋರಿಗಳನ್ನ ಹೇಳ್ತಾರೆ. ಎಷ್ಟು ನಿಜ ಎಷ್ಟು ಸುಳ್ಳು ಗೊತ್ತಿಲ್ಲ, ಬಟ್ ತುಂಬಾ ಕೇಳಿದ್ರೆ ಈ ಸ್ಟೋರೀಸ್ನೆಲ್ಲ ಕೇಳ್ತಾ ಇದ್ದರೆ ಮೈ ಜುಮ್ ಅನ್ನುತ್ತೆ. ಅಷ್ಟು ಸ್ಟೋರೀಸ್ನ ಹೊಂದಿರುವಂತಹ ಲೇಕ್ ಇದು. ಮಿಸ್ಟೀರಿಯಸ್ ಲೇಕ್ ಚಂದ್ರತಾಲ್. ಈ ಲೇಕ್ ಒಂದೊಂದು ಟೈಮಿಗೂ ಬಣ್ಣ ಬದಲಾಯಿಸ್ತಾ ಇರುತ್ತಂತೆ. ಬ್ಲೂ, ಡಾರ್ಕ್ ಬ್ಲೂ, ಗ್ರೀನ್, ಡಾರ್ಕ್ ಗ್ರೀನ್ ಮತ್ತು ಬ್ಲ್ಯಾಕ್ ಕಲರ್ ಕೂಡ ಬರುತ್ತಂತೆ ಒಂದೊಂದು ಸಲ. ಏಲಿಯನ್ಸ್ ಬರ್ತಾರೆ ಅಂತ ಹೇಳ್ತಾರೆ. ಮತ್ತು ಬೆಳಕು ಕಾಣಿಸ್ತಾ ಇರುತ್ತೆ, ಬೆಳಕು ಓಡಾಡ್ತಾ ಇರುತ್ತೆ ಅಂತ ಹೇಳ್ತಾರೆ. ಕ್ರಿಸ್ಟಲ್ ಕ್ಲಿಯರ್ ವಾಟರ್ ಇದೆ, ನೋಡ್ಬೋದು. ಏನು ಸಕ್ಕತ್ತಾಗಿದೆ ಅಂದರೆ ಲೇಕ್ ಮಾತ್ರ ತುಂಬ ಕ್ಲಿಯರ್ ವಾಟರ್ ಇದೆ. ಒಂದು ಮಿಸ್ಟ್ರಿ ಏನು ಗೊತ್ತಾ, ಇಷ್ಟು ಕ್ಲಿಯರ್ ಇರುವಂಥ ವಾಟರಲ್ಲಿ ಒಂದು ಫಿಶ್, ಕಪ್ಪೆ, ಈ ಥರ ಯಾವುದೇ ಜಲಚರ ಇಲ್ಲಿ ಕಾಣಿಸಲ್ಲ. ಇಲ್ಲಿ ಪೂಜೆ ಮಾಡಿದ್ದಾರೆ ಜನಗಳು. ಈ ಲೇಕ್ ಬಗ್ಗೆ ತುಂಬಾ ಭಕ್ತಿನೂ ಇದೆ, ಹಾಗೆ ಭಯ ಕೂಡ ಇದೆ. ಈ ಲೇಕ್ ಹತ್ರದಲ್ಲಿ ಕ್ಯಾಂಪಿಂಗ್ ಮಾಡೋರು ಸುಮಾರು ಜನ ಕಾಣೆಯಾಗಿದ್ದಾರೆ ಅಂತ ಹೇಳ್ತಾರೆ. ಇದುವರೆಗೂ ಸಿಕ್ಕಿಲ್ಲ. ಏನಾಗಿದ್ದಾರೆ, ಏನಾಯಿತು ಅವರಿಗೆ ಏನೂ ಗೊತ್ತಿಲ್ಲ. ಈ ಸ್ಟೋರೀಸ್ ಎಲ್ಲ ಇಲ್ಲಿಯ ಸ್ಥಳೀಯರು ಹೇಳ್ತಾ ಇದ್ರೆ ಭಯ ಹುಟ್ಟಿಸುತ್ತೆ ಗುರು. ಇಲ್ಲಿ ಫುಲ್ ಮೂನ್ ಟೈಮಲ್ಲೆಲ್ಲ ಈ ಗಾಳಿನಲ್ಲಿ ಮ್ಯೂಸಿಕ್ ಕೇಳಿಸ್ತಾ ಇರತ್ತಂತೆ. ಈ ಲೇಕ್ ತುಂಬಾ ಡೀಪ್ ಇದೆಯಂತೆ. ಸ್ವಿಮ್ ಮಾಡಲಿಕ್ಕೆ ಮತ್ತು ಸ್ನಾನ ಮಾಡಲಿಕ್ಕೆ ಅಲೋ ಮಾಡಲ್ಲ. ತುಂಬ ಚಳಿ ಆಗ್ತಿದೆ, ನನ್ನ ವಾಯ್ಸ್ ಎಲ್ಲ ನಡುಗ್ತಾ ಇದೆ, ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ.
ಹಿಂದೂ ಮೈಥಾಲಜಿಯ ಪ್ರಕಾರ ಮಹಾಭಾರತದ ಯುಧಿಷ್ಠಿರನಿಗೆ ಸ್ವರ್ಗಕ್ಕೆ ದಾರಿ ಸಿಕ್ಕಿದ್ದು ಇದೇ ಚಂದ್ರತಾಲಲ್ಲಿ ಅಂತ ಹೇಳ್ತಾರೆ. ಇಂದ್ರದೇವ ಸ್ವತಃ ಅವರೇ ತನ್ನ ರಥದಲ್ಲಿ ಬಂದು ಯುಧಿಷ್ಠಿರನ್ನ ಕರ್ಕೊಂಡೋದ್ರು ಇಲ್ಲಿಂದ ಸ್ವರ್ಗಕ್ಕೆ ಅನ್ನೋ ಮೈಥಾಲಜಿನ ನಾವು ತುಂಬ ಸಲ ಕೇಳಿರ್ತೀವಿ. ಅದೇ ಲೇಕ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಚಂದ್ರತಾಲ್ ಲೇಕ್, ಮೂನ್ ಲೇಕ್. ಹಿಮಾಚಲ್ ಪ್ರದೇಶದಲ್ಲಿ ನಾವು ಏನೇನು ರಿವರ್ಗಳನ್ನ ನೋಡಿದ್ದೀವಿ ಅದು ಎಲ್ಲನೂ ಗ್ರೇ ಕಲರಲ್ಲಿ ಇತ್ತು ಮತ್ತು ಮಣ್ಣಿಂದ ತುಂಬಿರುವಂಥ ರಿವರ್ಗಳಾಗಿದ್ವು. ಬಟ್ ಈ ಲೇಕ್ ತುಂಬಾ ಕ್ಲಿಯರ್ ಇದೆ, ಗ್ರೀನಿಶ್ ಕಲರನ್ನು ತಗೊಂಡಿದೆ, ಸಕ್ಕತ್ತಾಗಿದೆ. ಈ ಸರೌಂಡಿಂಗ್ ವಾತಾವರಣನೇ ತುಂಬ ಚೆನ್ನಾಗಿದೆ. ಈ ಸರೋವರ ಮತ್ತು ಈ ಮೌಂಟೇನ್ದು ಕಲರ್ಸ್ಗಳನ್ನ ನೋಡಿದ್ರೆ ಪ್ರಕೃತಿ ಎಷ್ಟು ಮಿರಾಕಲ್ ಅನಿಸುತ್ತೆ, ಎಷ್ಟು ವಿಸ್ಮಯ ಅನಿಸುತ್ತೆ. ತುಂಬಾ ಅದ್ಭುತವಾದ ಜಾಗ ಇದು. ಇಲ್ಲಿ ಗೋಟ್ಗಳಿದೆ. ನಾಯಿ ಏನೋ ಹುಡುಕ್ತಾ ಇದೆ. ನಾಯಿ ಎಷ್ಟು ಫ್ರೆಶ್ ಆಗಿದೆ ನೋಡಿ ಏರೆಲ್ಲ. ಏನು ನೋಡ್ತಿದ್ಯಾ? ನನ್ನೇ ನೋಡಿ ಹೇಗೆ ನೋಡ್ತಿದ್ದಾವೆ ಇವು. ಓಯ್ ಏನೋ ಎಷ್ಟು ಚೆನ್ನಾಗಿದಾವೆಲ್ಲ ಗುಂಡು ಗುಂಡಕ್ಕೆ. ಇಲ್ಲೊಬ್ಬ ಬರ್ತಿದ್ದಾನೆ ನೋಡಿ, ಗಂಡು. ಎಷ್ಟು ಕ್ಯೂಟ್ ಆಗಿದಾವಲ್ಲ ನೋಡಲಿಕ್ಕೆ. ಚಂದ್ರತಾಲ್ ಲೇಕ್. ಬರ್ತಾ ಇದ್ದೀವಿ ನಮ್ಮ ಗಾಡಿ ಹತ್ರ. ವೆಲ್ಕಮ್ ಟು ಚಂದ್ರತಾಲ್ ಲೇಕ್. ಇಲ್ಲಿ ಕಾಣಿಸುವಂಥ ಅನಿಮಲ್ಸು, ಪ್ರಾಣಿಗಳದ್ದೆಲ್ಲ ಕೊಟ್ಟಿದ್ದಾರೆ. You see very big river. ಇಲ್ಲೊಂದು ರಿವರ್ ಇದೆಯಂತೆ, ತುಂಬ ಬಿಗ್ ರಿವರ್ ಅಂತ ಹೇಳ್ತಿದ್ದಾರೆ. ಹೋಗೋಣ, ತೋರಿಸ್ತೀನಿ ನಿಮಗೆ ಅದನ್ನು. ಅಲ್ಲೆಲ್ಲ ಕಾಣಿಸ್ತಿರೋದು ನಮ್ಮ ಟೆಂಟ್ಗಳು. ಎಷ್ಟು ಧೂಳಿದೆ ನೋಡ್ರಿ, ಇದು ನೀರು ಹನಿ ಥರ ಕಾಣಿಸ್ತದೆ. ಅಲ್ಲಿ ಕಾಣಿಸ್ತಾ ಇರೋದು ನಮ್ಮ ಟೆಂಟ್. ಇವಾಗ ಟೆಂಟ್ ಹತ್ರ ಹೋಗ್ತೀವಿ. ಚಂದ್ರತಾಲ್ದು ರಿವರ್ನ ನೋಡಲಿಕ್ಕೆ ಹೋಗ್ತಾ ಇದ್ದೀನಿ ನಾನು. ಮೀಟಾಗೆ ಕರೆದೆ, ತುಂಬ ಚಳಿ ಇದೆ, ನನಗೆ ಎನರ್ಜಿನೂ ಇಲ್ಲ ಬರಲಿಕ್ಕೆ, ಬರೋಲ್ಲ ಅಂತ ಹೇಳಿದ್ರು. ಸೊ ನಾನು ಒಬ್ಬಳೇ ಹೋಗ್ತಾ ಇದ್ದೀನಿ ರಿವರ್ನ. ಇಲ್ಲಿಂದ ನಡ್ಕೊಂಡು ಹೋದರೆ ಹತ್ರನೇ ಇದೆ ಅಂತ ಹೇಳಿದ್ರು. ಸೊ ನೋಡ್ತೀನಿ, ಬೈ ಚಾನ್ಸ್ ದೂರ ನನಗೆ ಆಗಲ್ಲ, ಸುಸ್ತಾಗುತ್ತೆ ಅಂತ ಅನಿಸಿದ್ರೆ ವಾಪಸ್ ಹೋಗೋಣ ಅಂದ್ಕೊಂಡು ಬರ್ತಾಯಿದ್ದೀನಿ. ಕೆಲವ್ರು ಹೇಳ್ತಾರೆ 1 hour ವಾಕ್ ಮಾಡಬೇಕು ಅಂತ, ಕೆಲವ್ರು ಹೇಳ್ತಿದ್ದಾರೆ 20 minutes ವಾಕ್ ಮಾಡಬೇಕಂತ. ನೋಡೋಣ, ಬಂದಿರೋದೇ ಎಕ್ಸ್ಪ್ಲೋರ್ ಮಾಡೋಕ್ಕೆ. ಈ ಚಳಿಗೆ ಸುಸ್ತು, ಊಟ ಇಲ್ಲ ಅಂತ ಎಲ್ಲ ಹೆದ್ರ್ಕೊಂಡು ಕೂತ್ಕೊಂಡ್ರೆ ಇಷ್ಟು ದೂರ ಬಂದಿರೋದೇ ವೇಸ್ಟ್. ಅದಕ್ಕೆ ಒಬ್ಬಳೇ ಆದರೂ ಪರವಾಗಿಲ್ಲ, ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಾಯಿದ್ದೀನಿ. ಈ ಚಂದ್ರತಾಲ್ ಸಮುದ್ರ ಮಟ್ಟದಿಂದ 14,220 ಅಡಿ ಹೈಟಲ್ಲಿದೆ. ಈ ಕಡೆ ಎಲ್ಲ ಹಿಮ ಪರ್ವತಗಳು ನೋಡ್ಬೋದು ನೀವು. ತುಂಬ ಅಂದರೆ ತುಂಬಾ ಚಳಿ ಇದೆ. ಹೈ ಆಲ್ಟಿಟ್ಯೂಡಲ್ಲಿ ಇದ್ದೀವಿ ನಾವು ಇವಾಗ.
ಒಂದು ಪ್ರಾಣಿನೂ ಕಾಣಿಸ್ತಿಲ್ಲ, ಮನುಷ್ಯರು ಕಾಣಿಸ್ತಾ ಇಲ್ಲ. ರಿವರ್ದು ನದಿದು ಸೌಂಡ್ ಮಾತ್ರ ಕೇಳಿಸ್ತಾ ಇದೆ ಇಲ್ಲಿಗೆ. ಆ ಸೌಂಡನ್ನ ಇಟ್ಕೊಂಡು ಹೋಗ್ತಾ ಇದ್ದೀನಿ ಮುಂದಕ್ಕೆ. ನದಿ ನೀರು ಜುಳು ಜುಳು ಅಂತ ಕೇಳಿಸ್ತಾ ಇದೆ. ನಾವು ಮನುಷ್ಯರು ಪ್ರಕೃತಿನ ಹಾಳು ಮಾಡೋದ್ರಲ್ಲಿ ಎತ್ತಿದ ಕೈ ಅಂತಲೇ ಹೇಳ್ಬೋದು. ಇಷ್ಟು ಚೆನ್ನಾಗಿರೋ ವಾತಾವರಣದಲ್ಲಿ ಇಷ್ಟು ಅದ್ಭುತವಾದ ಜಾಗನ ಈ ಥರ ಪ್ಯಾಕೆಟ್ಸ್ಗಳು, ವಾಟರ್ ಬಾಟಲ್ಗಳು, ಇಲ್ಲಿ ನೋಡ್ರಿ ವಾಟರ್ ಬಾಟಲ್ಗಳು, ಸುತ್ತ ವಾಟರ್ ಬಾಟಲ್ಗಳು ಕಾಣಿಸ್ತಿದೆ. ಇಷ್ಟು ಅದ್ಭುತವಾದ ಜಾಗನ ಈ ಥರ ಹಾಳು ಮಾಡಿದ್ರೆ ಏನು ಸಿಗುತ್ತೆ? ನಾವೇನು ಕೊಡ್ತೀವಿ ಪ್ರಕೃತಿಗೆ, ಅದೇ ಅಲ್ವಾ ನಮಗೆ ವಾಪಸ್ ಕೊಡುತ್ತೆ. ಒಳ್ಳೇದು ಕೊಡಿ, ಪ್ರಕೃತಿನೂ ಒಳ್ಳೇದು ಕೊಡುತ್ತೆ ನಿಮಗೆ. ಏನಕ್ಕೆ ಈ ಥರ ಗಲೀಜೆಲ್ಲ ಮಾಡೋದು? ನಂಗೆ ಬರುವಾಗ ಕೇಳಿದೆ ಎಷ್ಟು ಟೈಮ್ ಆಗುತ್ತೆ ಅಂದರೆ 1 hour ವಾಕ್ ಮಾಡಬೇಕು ಅಂದರು. 1 hour ಇಲ್ಲ, 15 minutes ಕೂಡ ನಾನು ವಾಕ್ ಮಾಡಿಲ್ಲ. ನಾನು ನದಿ ಹತ್ರ ಬಂದಿದ್ದೀನಿ, ಮೇ ಬಿ 15 minutes ಇರ್ಬೋದು. ಸುಮ್ಮನೆ ಈ ಥರ ಒಂದು ಮಿಸ್ಗೈಡ್ ಮಾಡೋದ್ರಿಂದ ಇವ್ರುಗಳ ಮಾತು ಕೇಳ್ಕೊಂಡು ನಾನು ಅಲ್ಲೇ ಇದ್ದಿದ್ದರೆ ಇದನ್ನು ನೋಡೋದು ಮಿಸ್ ಮಾಡ್ಕೊತಾ ಇದ್ದೆ, ಎಕ್ಸ್ಪ್ಲೋರ್ ಮಾಡೋದು ಮಿಸ್ ಮಾಡ್ಕೊತಾ ಇದ್ದೆ. ನದಿ ನೀರಿನ ಶಬ್ದನ ಕೇಳೋದೇ ಒಂದು ಖುಷಿ. ಜುಳು ಜುಳು ಅಂತ ಹರಿತಾ ಇದೆ ನದಿ. ಇಲ್ಲಿ ಸುತ್ತ ಹಿಮ ಪರ್ವತಗಳು ಸಹ ಇದೆ, ಹಾಗಾಗಿ ಇಲ್ಲಿ ನೀರು ಚೆನ್ನಾಗಿ ಹರಿತಾ ಇದೆ. ಇಲ್ಲಿಂದ ಕೆಳಗೆ ಹೋದರೆ ಮತ್ತೆ ನೀರಿಲ್ಲ, ಫುಲ್ ಡ್ರೈ ರಿವರ್ನ ನೋಡ್ಬೋದು. ನಿಮಗೆ ತೋರಿಸ್ತೀನಿ, ವಿಡಿಯೋನಲ್ಲಿ ತೋರಿಸಿದ್ದೀನಿ ಇದಕ್ಕೆ ಮುಂಚೆ. ಬಟ್ ಇಲ್ಲಿ ತುಂಬ ಚೆನ್ನಾಗಿ ನೀರು ಹರಿತಾ ಇದೆ. ಸಮೇತ ಬರದೇ ಇರೋದು ಒಳ್ಳೆಯದೇ ಆಯಿತು. ನಾನೊಂದು ಬಿಡೋದೇ ಇಲ್ಲ ಅಡ್ವೆಂಚರ್ ಮಾಡಲಿಕ್ಕೆ. ನಿಮ್ಮ ಮಮ್ಮಿಗೆ ಹೇಳ್ತೀನಿ, ನಿಮ್ಮ ಅಣ್ಣಗೆ ಹೇಳ್ತೀನಿ ಅಂತ ಎದುರಿಸ್ತಾ ಇರ್ತಾರೆ. ಸೊ ಇವಾಗ ನಾನು ಟ್ರೈ ಮಾಡ್ತೀನಿ ಅಲ್ಲಿಗೆ ಹೋಗಲಿಕ್ಕೆ. ತುಂಬ ಸ್ಲಿಪ್ಪರಿ ಇದೆ, ಕೇರ್ಫುಲ್ಲಾಗಿರಬೇಕು. ನಾನು ಕೇರ್ಫುಲ್ಲಾಗೇ ಇರ್ತೀನಿ. ಸೊ ಆದಷ್ಟು ಈ ಕಲ್ಲುಗಳ ಮೇಲೆ ಕುತ್ಕೊಂಡು ನಡ್ಕೊಂಡು ಹೋಗ್ತೀನಿ. ಇಲ್ಲಿ ಮಣ್ಣು ಹತ್ರ ಹೋದರೆ ತುಂಬ ಜಾರಿಕೆ ಇದೆ. ಸೊ ನಾನು ಆದಷ್ಟು ಕಲ್ಲುಗಳನ್ನ ಯೂಸ್ ಮಾಡಿಕೊಂಡು ನಡ್ಕೊಂಡು ಹೋಗ್ತಾಯಿದ್ದೀನಿ. ನೋಡ್ರಿ ಇಲ್ಲಿ ಕಲ್ಲುಗಳು ನೋಡ್ರಿ ಎಷ್ಟು ಕಲರ್ಫುಲ್ ಆಗಿದ್ದಾವೆ. ಹಾಗಾಗಿನೇ ಪರ್ವತಗಳೆಲ್ಲ ಕಲರ್ಫುಲ್ಲಾಗಿ ಕಾಣಿಸೋದು. ಈ ಥರ ಕಲ್ಲುಗಳು ಕಲರ್ಫುಲ್ ಆಗಿರೋದ್ರಿಂದ ಪರ್ವತಗಳು ಕಲರ್ಫುಲ್ಲಾಗಿ ಕಾಣಿಸ್ತವೆ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಕಲರ್ಸ್ ಅಂತ. ನದಿ ಹತ್ರ ಇದ್ದೀನಿ ನಾನಿವಾಗ.
ಸ್ವಲ್ಪ ಟೈಮ್ ಕುತ್ಕೊಂಡು ಹೋಗ್ತೀನಿ. ತುಂಬ ಶಾಂತವಾಗಿದೆ, ತುಂಬ ನೆಮ್ಮದಿಯಾಗಿದ್ದೀನಿ ಅನ್ನೋ ಥರ ಫೀಲ್ ಆಗ್ತಿದೆ. ತುಂಬ ನೆಮ್ಮದಿ ಅನ್ನೋ ಥರ ಫೀಲ್ ಆಗ್ತಾಯಿದೆ. ಸ್ವಲ್ಪ ಹೊತ್ತು ಇಲ್ಲೇ ಕುತ್ಕೊಂಡಿದ್ದು ಆಮೇಲೆ ಹೋಗ್ತೀನಿ ವಾಪಸ್. ಯೂನಿಕ್ ಆಗಿರುವಂತಹ ಕಲರ್ಫುಲ್ ಸ್ಟೋನ್ಗಳು ಇಲ್ಲಿದ್ದಾವೆ. ಸ್ವಲ್ಪ ಕಲೆಕ್ಟ್ ಮಾಡ್ಕೊಂಡು ಹೋಗ್ತೀನಿ ನಾನು. ತುಂಬ ಒಳ್ಳೊಳ್ಳೆ ಕಲರ್ ಸ್ಟೋನ್ಗಳು ಸಿಗ್ತಾ ಇದ್ದಾವೆ. ಬಂದೆ, ಸುಸ್ತಾಗ್ತಿದೆ ಅನ್ನೋದಕ್ಕಿಂತ ಇಲ್ಲಿ ಆಕ್ಸಿಜನ್ ಪ್ರಾಬ್ಲಮ್ ತುಂಬ ಇರುತ್ತೆ. ಬ್ರೀತ್ ತಗೊಳಕ್ಕಾಗಲ್ಲ, ತುಂಬ ಕಷ್ಟ ಇರುತ್ತೆ. ಅದಕ್ಕೆ ನನಗೆ ಬ್ರೀತ್ ತಗೊಳ್ಳೋಕ್ಕೆ ತುಂಬ ಕಷ್ಟ ಆಗ್ತಿದೆ ಅಷ್ಟೇ. ಇಲ್ಲಿ ಬರುವಾಗ ಆಕ್ಸಿಜನ್ದೇನೋ ಟ್ಯಾಬ್ಲೆಟ್ ಸಿಗುತ್ತಂತೆ, ತೊಗೊಂಡು ಬನ್ನಿ ಅಂತ ಹೇಳಿದರು. ಬಟ್ ನಾವೇ ನೆಗ್ಲೆಕ್ಟ್ ಮಾಡಿಕೊಂಡು ಅದನ್ನೆಲ್ಲ ತೊಗೊಂಬರಲಿಲ್ಲ. ಇವಾಗ ಈಗ ಗೊತ್ತಾಗ್ತಿದೆ ಅದು. ಇವಾಗ ಗೊತ್ತಾಗ್ತಿದೆ ಅದರದ್ದು ಎಫೆಕ್ಟ್ ಹೇಗಿದೆ ಅಂತ. ಹೇಳಿದರು ನಮಗೆ ಮುಂಚೆ ಬರೋಕ್ಕಿಂತ ಮುಂಚೆನೇ ಇಲ್ಲೆಲ್ಲ ಆಕ್ಸಿಜನ್ ಲೆವೆಲ್ ತುಂಬ ಕಡಿಮೆ ಇರುತ್ತೆ, ಪ್ರಿಪೇರ್ ಆಗಿಬಿಟ್ಟು ಬನ್ನಿ ಅಂತ. ನಾವು ಅದನ್ನು ಅಷ್ಟು ಸೀರಿಯಸ್ಸಾಗಿ ತೊಗೊಳ್ಳಿಲ್ಲ. ಇವಾಗ ನನಗದು ಫೀಲ್ ಆಗ್ತಾಯಿದೆ. ಇಷ್ಟು ದೂರ ನಡ್ಕೊಂಡು ಬಂದಮೇಲೆ ತುಂಬಾ ಸುಸ್ತಾಗ್ತಾಯಿತ್ತು ಮತ್ತು ಶೆಕೆ ಥರ ಫೀಲ್ ಆಗ್ತಾಯಿತ್ತು. ಹಾಗೆ ಇಲ್ಲ ರಿಮೂವ್ ಮಾಡಿಬಿಟ್ಟೆ ಕ್ಯಾಬ್ಸ್ಗಳು. ನಾನು 3 ಕ್ಯಾಪ್ ಹಾಕ್ಕೊಂಡಿದ್ದೆ, ಎಲ್ಲ ರಿಮೂವ್ ಮಾಡಿದ್ದೀನಿ, ಒಂದು ಮಾತ್ರ ಹಾಕ್ಕೊಂಡಿದ್ದೀನಿ ಇರಲಿ ಅಂತ. ಒಂಥರ ಡಿಫ್ರೆಂಟ್ ಅಡ್ವೆಂಚರ್ ಅಂತ ಹೇಳ್ಬೋದು. ಪ್ರಪಂಚದಲ್ಲಿ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಎಲ್ಲ ಥರನೂ ಸಿಗುತ್ತೆ. ಬಟ್ ಎಕ್ಸ್ಪ್ಲೋರ್ ಮಾಡೋವಂಥ ಮನಸ್ಸು ನಮಗಿರಬೇಕು, ಆ ಧೈರ್ಯ ನಮಗಿರಬೇಕು ಅಷ್ಟೇ. ಪ್ರಕೃತಿನ ನೋಡೋದೇ ಒಂದು ಖುಷಿ. ನ್ಯಾಚುರಲ್ ಬ್ಯೂಟಿ ಮುಂದೆ ಆರ್ಟಿಫಿಷಿಯಲ್ ಏನೂ ಅಲ್ಲ. ನೀವು ಎಷ್ಟೇ ಚೆನ್ನಾಗಿ ಅಲಂಕಾರ ಮಾಡಿರಿ, ದೇಶನ ಅಲಂಕಾರ ಮಾಡಿರಿ, ಮನೆನ ಅಲಂಕಾರ ಮಾಡಿರಿ, ನ್ಯಾಚುರಲ್ ಬ್ಯೂಟಿ ಮುಂದೆ ಇನ್ಯಾವುದು ಚೆನ್ನಾಗಿದೆ ಅಂತ ಅನಿಸೋದೇ ಇಲ್ಲ, ಅದ್ಭುತವಾಗಿ ಕಾಣಿಸೋದೇ ಇಲ್ಲ. ಆರ್ಟಿಫಿಷಿಯಲ್ ನೋಟಗಳು ಕಣ್ಣಿಗೆ ತಂಪು ಕೊಡ್ಬೋದು, ಆದರೆ ನ್ಯಾಚುರಲ್ ಬ್ಯೂಟಿ ಇದೆಲ್ಲ ಮನಸ್ಸಿಗೆ ಖುಷಿ ಕೊಡುತ್ತೆ ರೀ, ಬರೀ ಕಣ್ಣಿಗಲ್ಲ. ಇಲ್ಲ ಅವಾಗಲೇ ಹೇಳ್ತಾಯಿದ್ರು ಹೋಗೋಕ್ಕೇ 1 hour ವಾಕ್ ಮಾಡಬೇಕು ಅಂತ. 1 hour ನಾನು ಹೋಗಿ ಅಲ್ಲಿ ಸ್ವಲ್ಪ ಕೂತ್ಕೊಂಡಿದ್ದು ಟೈಮ್ ಪಾಸ್ ಮಾಡಿ ವಾಪಸ್ ಕೂಡ ಬರ್ತಾಯಿದ್ದೀನಿ. ಬಂದೇ ಬಿಟ್ಟೆ, ಅಲ್ಲೇ ನಮ್ಮದು ಟೆಂಟ್ ಕಾಣಿಸ್ತಾ ಇದೆ. ಅವ್ರ ಮಾತು ಕೇಳ್ಕೊಂಡಿದ್ದಿದ್ರೆ ಆ ನದಿನ ಎಕ್ಸ್ಪ್ಲೋರ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಮೊಬೈಲಲ್ಲಿ ಚಾರ್ಜ್ ಇಲ್ಲ, ಕರೆಂಟು ಇರಲ್ಲ. ಸ್ವಲ್ಪ ಹೊತ್ತು ರಾತ್ರಿ ಜನ್ರೇಟ್ರ್ ಮಾತ್ರ ಆನ್ ಮಾಡ್ತಾರಂತೆ. ಸೊ ಇವಾಗ ಟೆಂಟ್ಗೆ ಹೋಗಿ ರೆಸ್ಟ್ ಮಾಡ್ತೀನಿ ಅಷ್ಟೇ. ಅಲ್ಲೇನೂ ಎಕ್ಸ್ಪ್ಲೋರ್ ಮಾಡಲಿಕ್ಕಿಲ್ಲ. ನಾನು ಆವಾಗಲೇ ತೋರಿಸಿದ್ದೀನಿ ಟೆಂಟ್ ಹೇಗಿದೆ ಅಂತ. ಇವಾಗ ಊಟ ಮಾಡಿಬಿಟ್ಟು ರೆಸ್ಟ್ ಮಾಡೋದಷ್ಟೇ. ಊಟಕ್ಕೆ ಏನಿದೆ ಅಂತ ಕೇಳಿದೆ. ರೈಸ್, ಚಪಾತಿ, ಆಮೇಲೆ ದಾಲ್ ಇದೆ ಅಂತ ಹೇಳಿದ್ರು. ಸೊ ತಿನ್ಕೊಂಬಿಟ್ಟು ರೆಸ್ಟ್ ಮಾಡ್ತೀನಿ. ನಾಳೆ ನಾವು ಚಂದ್ರತಾಲಿಂದ ಮನಾಲಿಗೆ ಹೋಗ್ತಾಯಿದ್ದೀವಿ. ಮನಾಲಿನ ನಿಮಗೆ ತೋರಿಸ್ತೀನಿ. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋನಲ್ಲಿ. ಅಲ್ಲಿವರೆಗೂ ನನ್ನ ಮಿಸ್ ಮಾಡ್ಕೋತಾ ಇರಿ. ಲವ್ ಯು ಆಲ್.